ಶ್ರೀ ಗುರುಭ್ಯೋ ನಮಃ. ಉತ್ತಮ ವಿದ್ವಾಂಸರಾದ ಪಂಡಿತ ಉಮರ್ಜಿ ಶ್ರೀನಿವಾಸಾಚಾರ್ಯರು ತಮ್ಮ ಪಾಠ ಪ್ರವಚನಗಳು, ಶ್ರೀಮದ್ ಭಾಗವತಾದಿಗಳ ಪ್ರವಚನ ಇವುಗಳಿಂದ ಸುಪ್ರಸಿದ್ಧರಾದವರು. ಅವರನ್ನು ಅಗಲಿದ್ದು ಬಹಳ ದೊಡ್ಡ ವಿಷಾದದ ಸಂಗತಿ. ಮಾಧ್ವ ಸಮಾಜದಲ್ಲಿ ವಿಶೇಷವಾದಂತಹ ಹೆಸರನ್ನು ಪಡೆದವರು. ಭಾರತದ ವಿವಿಧ ರಾಜ್ಯಗಳಲ್ಲಿ ತಮ್ಮ ಮಹಾಭಾರತ, ಭಾಗವತ, ಮಹಾಭಾರತ ತಾತ್ಪರ್ಯ ನಿರ್ಣಯ ಇನ್ನನೇಕ ಗ್ರಂಥಗಳ ಪಾಠ ಹಾಗೂ ಪ್ರವಚನಗಳನ್ನು ಮಾಡುತ್ತಾ ಸಹಸ್ರಾರು ಜನರ ಮನಸ್ಸನ್ನು ಗೆದ್ದವರು. ಧರ್ಮ ಮಾರ್ಗವನ್ನು ಬೋಧಿಸಿದವರು, ಭಕ್ತಿಯ ಪ್ರಸಾರವನ್ನು ಮಾಡಿದವರು. ಮುಂಬಯಿಯ ಸತ್ಯಜ್ಞಾನ ವಿದ್ಯಾಪೀಠದಲ್ಲಿ ಮಾಹುಲಿ ಆಚಾರ್ಯರಲ್ಲಿ ಅಧ್ಯಯನವನ್ನು ಮಾಡಿ ವಿದ್ಯಾಪೀಠದ ಅಭಿವೃದ್ಧಿಗಾಗಿ ವಿಶೇಷವಾಗಿ ಪರಿಶ್ರಮವನ್ನು ಪಟ್ಟವರು. ಐನಾಪುರದಲ್ಲಿದ್ದು ಅಲ್ಲಿರುವ ಭಕ್ತರಿಗೆ ನಿರಂತರವಾಗಿ ಪಾಠ ಪ್ರವಚನಗಳನ್ನು ಮಾಡಿ ಒಂದು ಜ್ಞಾನದ ಕಾರ್ಯವನ್ನು, ಧರ್ಮದ ಕಾರ್ಯವನ್ನು ನಡೆಸಿದವರು. ತಮ್ಮ ಪೌರೋಹಿತ್ಯದಿಂದಲೂ ಕೂಡ ಅನೇಕ ಜನರಿಗೆ ಧರ್ಮ ಕಾರ್ಯಗಳನ್ನು ಮಾಡುವುದಕ್ಕೆ ಬೆಂಬಲವನ್ನು ನೀಡಿದಂತಹ ಒಂದು ಕೀರ್ತಿಯೂ ಅವರಿಗಿದೆ. ಅತ್ಯಂತ ನಿಷ್ಕಲ್ಮಶವಾದ ಹೃದಯ, ಸ್ಪಷ್ಟ ವಕ್ತೃಗಳಾಗಿದ್ದರೂ ವಿಶೇಷವಾದಂತಹ ಅಂತಃಕರಣ, ಪ್ರೀತಿಯಿಂದ ಎಲ್ಲರನ್ನ ಕಾಣುವಂತಹ ಅವರ ಸ್ವಭಾವ. ಅಂತಹ ಒಬ್ಬ ಉತ್ತಮ ವಿದ್ವಾಂಸರು. ಅವರ ಮಗ ತತ್ವಜ್ಞಾಚಾರ್ಯ, ಅವನನ್ನು ಸತ್ಯಜ್ಞಾನ ವಿದ್ಯಾಪೀಠದಲ್ಲಿ ಅಧ್ಯಯನವನ್ನು ಮಾಡಿಸಿ ಉತ್ತಮ ವಿದ್ವಾಂಸನನ್ನಾಗಿ ಮಾಡಿಸಿದ್ದಾರೆ. ಅವರಿಗೆ ವಿಶೇಷವಾಗಿ ನಮ್ಮ ಉಪಾಸ್ಯ ಮೂರ್ತಿಗಳಾದ ಶ್ರೀಮನ್ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರು ಉತ್ತಮವಾದ ಸದ್ಗತಿಯನ್ನು ನೀಡಿ ಪುನಃ ವೈಷ್ಣವ ಜನ್ಮವನ್ನು ಕೊಟ್ಟು ಇದೇ ರೀತಿ ಇನ್ನೂ ಉನ್ನತವಾದ ರೀತಿಯಲ್ಲಿ ಅವರಿಂದ ಸಾಧನೆಯನ್ನು ಮಾಡಿಸಲಿ, ಪಾಠ ಪ್ರವಚನಗಳನ್ನು ಮಾಡಿಸಲಿ ಎಂಬುದಾಗಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ವಿಶೇಷವಾಗಿ ದೇವರು ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ನೀಡಿ ಅವರಿಂದ ಉತ್ತಮವಾದ ಸಾಧನೆಯನ್ನು ಮಾಡಿಸಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ